ಏನ್ ಮುದ್ದು ಮರಿ? ದುಡ್ಡು ಸಿಕ್ತಲ್ವಾ? ಅದು ನಾನ್ ಸಂಪಾದಿಸಿದ ದುಡ್ಡಲ್ವಲ್ಲ ಮುದ್ದು ಮರಿ. ಫೀಸ್ ಹಾಕೋದಿಲ್ವಾ? ಮುದ್ದು ಮರಿ, ನನ್ ಪ್ರಯತ್ನದಿಂದ ಸಂಪಾದಿಸಿದ ದುಡ್ಡು ಆಗ್ಬೇಕಾಗಿತ್ತಲ್ವಾ? ನೀನು ನಿಮ್ಮ ಅತ್ತೆ ಮುಂದೆ ಗೆಲ್ತಿದ್ದೆ ಅಲ್ವಾ? ಎಲ್ಲೋಕೆ ಅಡ್ದಾರಿ ಇರೋದ್ ತಪ್ಪಲ್ವಾ ಮುದ್ದು ಮರಿ? ದೇವ್ರು ನಿನ್ ಕಷ್ಟ ನೋಡಿ ಕೊಟ್ಟು ವರ ಅನ್ಕೊಂಡ್ ತಗೋಬೇಕಿತ್ತಲ್ವಾ? ಅದು ಅವ್ರ ದುಡ್ದ ದುಡ್ಡು ಮಧು ಮರಿ. ಮಗಳು ಮದ್ವೆಗೆ ಕಷ್ಟಪಟ್ಟಿ ಕೂಡಿಕ್ಕದನ್ನ ನಾನ್ ಗೆಲ್ಲೋಕೆ ಅದನ್ನ ಬಳಸ್ಕೊಂಡ್ರೆ ಅವ್ರ ಜೀವನ ಹಾಳಾಗಲ್ವಾ? ಆದ್ರೂ ನಿನಗೂ ಕಷ್ಟ ಇತ್ತು ಗೀತಾ. ಈಗ್ಲೂ ಇದೆ. ಹಾಗಂತ ನಮ್ ತಟ್ಟೆ ಊಟನ ನಾವೇ ಮಾಡ್ಬೇಕು ಮುದ್ದು ಮರಿ. ಬೇರೆಯವ್ರ ತಟ್ಟೆಗೆ ಕೈ ಹಾಕಿ ಅವ್ರ ಹೊಟ್ಟೆ ಮೇಲೆ ಹೊಡಿಯೋದನ್ನ ಮನುಷ್ಯತ್ವ ಅಂತಾರೆ ಹೇಳು? ನೀನ್ ಇಷ್ಟೊಂದು ಒಳ್ಳೆಯವಳಾದ್ರೆ ಸೋಲ್ತೀಯ ಗೀತಾ. ಮುದ್ದು ಮರಿ, ನಂದು ಸ್ವಾಭಿಮಾನದ ಪ್ರಶ್ನೆ, ಅವ್ರದ್ದು ಅವ್ರ ಮಗಳ ಜೀವನದ ಪ್ರಶ್ನೆ, ಸಂಬಂಧಗಳ ಪ್ರಶ್ನೆ. ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನ್ ಯಾವಾಗ್ಲೂ ಸೋಲಕ್ ರೆಡಿ ಮುದ್ದು ಮರಿ. ಆದ್ರೆ ದುರಂಕಾರದಲ್ಲಿ ಮೆರೆಯೋರ್ ವಿರುದ್ಧ ನೀನ್ ಗೆಲ್ಲೋಕ್ ಇಷ್ಟಪಡ್ತೀಯ ತಾನೆ? ಹೌದು ಮುದ್ದು ಮರಿ. ಹಾಗಾದ್ರೆ ಈಗ ಏನ್ ಮಾಡ್ತೀಯಾ? ಸೋಲ್ತೀನಿ ಅಷ್ಟೇ. ಬೀಗ್ರ ಜೊತೆ ಸೇರಿ ದುಡ್ಡು ಮಾಡೋ ನನ್ನ ಪ್ಲಾನು ಸಂಪೂರ್ಣವಾಗಿ ಸಿದ್ಧವಾಯ್ತು. ಹೇ, ಯಾಕೆ ಅಯ್ಯೋ ಅಯ್ಯೋ, ಹೇ ಏನೇ ಮಾಡ್ತಿದ್ಯಾ? ಅಯ್ಯ ಯಾಕೆ, ಅಯ್ಯೋ ಯಾಕೆ ಅರ್ಥ ಆಗ್ತಿದ್ಯಾ? ನಿಮ್ಮ ಮನೆ ಹಾಳು ಪ್ಲಾನು ಹಾಳಾಗೋಗ್ಲಿ. ಲೇ ಲೇ ಲೇ, ಇದು ಮನೆ ಹಾಳಾಗೋ ಪ್ಲಾನ್ ಅಲ್ವೇ, ನಮ್ಮ ಮನೆ ಉದ್ಧಾರ ಆಗೋ ಪ್ಲಾನು. ಅದಕ್ಕೆ ಗೀತನ್ ಮನೆ ಹಾಳಾಗ್ಬೇಕಾ? ಗೀತನಿಗೆ ಕೆಟ್ಟ ಹೆಸರು ಬರ್ಬೇಕಾ? ಅವಳ ಜೀವನ ಅಲ್ಲೂ ನರಕ ಆಗ್ಬೇಕಾ? ಏನಾಗುತ್ತೆ ಅಂತ ನಾನು ಇನ್ನು ನಿನಗೆ ಹೇಳೇ ಇಲ್ಲ, ಅಷ್ಟರಲ್ಲಿ ಇಷ್ಟೆಲ್ಲ ಮಾಡ್ಬಿಟ್ಟಿಯಲ್ಲೇ. ನನಗ್ ನೀವೇನ್ ಹೇಳೋದು ಬೇಕಾಗಿಲ್ಲ ರೀ. ಅಡ್ಡ ದಾರಿ ನೀವೇನ್ ಮಾಡಿದ್ರು ಅದು ಕೆಟ್ಟದೆ. ಅಂದ್ರೆ ನಾನ್ ಸೋಲೋದನ್ನ ಬಯಸ್ತೀಯಾ? ನಿಮ್ಮಿಂದ ಗೀತಾ ಸೋಲೋದನ್ನ ನಾನು ಬಯಸೋದಿಲ್ಲ. ಅಯ್ಯೋ ಹುಚ್ಚಿ, ಹರಿಯೋ ನದಿನಲ್ಲಿ ಒಂದು ಬಿಂದಿಗೆ ನೀರು ತಗೊಂಡ್ ಮಾತ್ರಕ್ಕೆ ನದಿ ಬಡವಾಗತ್ತಾ? ನಿಮ್ಮದು ನೀರ್ ತಗೊಳ್ಳೋ ಜಾತಿ ಅಲ್ಲ ರೀ, ನದಿ ಪಾತ್ರದ ಮರಳು ಬಗೆಯೋ ಜಾತಿ. ಅದರಿಂದ ನದಿ ನಲಗುತ್ತೆ, ಹರಿವು ಸಾಯುತ್ತೆ, ನೀರು ಹಿಂಗೋಗುತ್ತೆ. ಸುಶೀಲಾ, ಗಂಡನ ವಿರುದ್ಧ ಹೆಂಡತಿ ತಿರುಗಿಬಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ. ಬೇಕಾದಾಗ್ಲಿ, ಆದ್ರೆ ನಿಮ್ಮಿಂದ ನಮ್ಮ ಗೀತನ ಸ್ವಾಭಿಮಾನಕ್ಕೆ ಪೆಟ್ಟು ಬಿಡೋದಕ್ಕೆ ನಾನು ಬಿಡಲ್ಲ. ಜೀವನ ಪೂರ್ತಿ ಸ್ವಾಭಿಮಾನ ಜೋತ್ ಬಿದ್ರೆ ಬದುಕೋಕ್ಕಾಗಲ್ಲ ಕಣೆ. ಸುಮ್ನೆ ಇದ್ರು ಸಮಾಜ ಅವಳ ಸೋಲ್ಸುತ್ತೆ. ನನ್ನ ಮಗಳು ಗೀತಾ ಏನು ಅಂತ ನನಗ್ ಗೊತ್ತು. ಅವಳು ಸೇರಿರೋ ಮನೆ ಎಂತದ್ದು ಅಂತ ನನಗೂ ಗೊತ್ತು ಕಣೆ. ಇದ್ದ ಜಾಗದಲ್ಲಿ ಕಸ ಇದ್ರೆ ಅದನ್ನ ಹ್ಯಾಗ್ ಗುಡಿಸ್ಬೇಕು ಅಂತ ನಾನ್ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದೀನಿ. ನಿನ್ಗೆಲ್ಲೇ ಅರ್ಥ ಆಗುತ್ತೆ ನೋಡು. ಓದ್ ಕಡೆ ಕಸಬರಿಗೆ ತರ ಇದ್ರೆ ಅದನ್ನ ಮನೆ ಕಸ ಗುಡ್ಸಕ್ ಬಳಸಿ ಮೂಲೆಯಲ್ಲಿ ಇಡ್ತಾರೆ, ಮಧ್ಯಕ್ಕೆ ಬಿಟ್ಕೊಳ್ಳಲ್ಲ. ಅದೇನಾದ್ರೂ ಆಗ್ಲಿ, ಆದ್ರೆ ಇನ್ನು ಮುಂದೆ ನೀವು ಗೀತನ್ ಮನೆ ವಿಚಾರದಲ್ಲಿ ತಲೆ ಇಡಬಾರ್ದು. ಅದನ್ನ ಕೇಳಕ್ ನೀನ್ ಯಾರೇ? ಗೀತ ಸ್ವಭಾವ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅವಳ ನ್ಯಾಯ, ನಿಯತ್ತು, ಸ್ವಾಭಿಮಾನ ಒಂದು ದಿನ ಆ ಮನೆಯಲ್ಲೇ ತಲೆ ಬಗ್ಸಿ ನಿಲ್ಲೋ ಹಾಗೆ ಮಾಡುತ್ತೆ, ಅಥವಾ ಗೀತನ ದೂರ ಇಡುತ್ತೆ. ಅಷ್ಟರಲ್ಲಿ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ಕೊಳ್ತೀನಿ. ಇದೇ ನನ್ನ ತೀರ್ಮಾನ. ಇನ್ನು ಎಷ್ಟೊತ್ತವಳು ಬರೋದು?
ಓ ಬಂದಳು ತಂಗಿ ಓ ಬಂದ್ಲು ಸೈಕಲ್ ಸ್ಟ್ಯಾಂಡ್ ಹಾಕ್ತಿದ್ದಾಳೆ ಬಂದ್ಲು ಅಯ್ಯೋ ಕರೆಕ್ಟ್ ಹೀರೋ ತರ ಇರ್ಬೇಕು ಫೋಸ್ ಓಕೆ ರೆಡಿ ಅಲ್ಲ 1 3 ಕರೆಕ್ಟ್ ಆಗಿ ಗೀತಾ ಅವ್ರೆಲ್ಲಿದ್ದಾರೆ? ಈಗಷ್ಟೇ ಅಕೌಂಟ್ ಡಿಪಾರ್ಟ್ಮೆಂಟ್ಗೆ ಹೋದ್ರು. ಸರಿ, ಗೀತಾ ಇವಾಗ ಏನೇ ಮಾಡ್ತೀಯಾ? ಮಾಡಕ್ ಇನ್ನೇನು ಬಾಕಿ ಉಳಿದಿದೆ ದಿವ್ಯಾ, ಎಲ್ಲ ಮುಗ್ದೋಯ್ತು. ಈಗ ಅವ್ರು ನಿನ್ನ ಆಡ್ಕೋತಾರೆ, ಬೈತಾರೆ, ಚೀಪಾಗಿ ನೋಡ್ತಾರೆ. ಬಂದಿದ್ದನ್ನ ಸ್ವೀಕರಿಸ್ಬೇಕಾಗಿರೋದು ಧರ್ಮ. ಆದ್ರೆ ಅವ್ರು ಮಾಡಿದ್ದು ಅಧರ್ಮ ತಾನೆ. ಸೋಲಕ್ಕೂ ಗೆಲ್ಲಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಸಿಂಕು, ಆದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಜೀವನ ಪೂರ್ತಿ ಟೈಮ್ ಇರುತ್ತೆ ಅಲ್ವೇ? ಈಗ ಪ್ಲೀಸ್ ಮಾತ್ ಬೇಕಾಗಿಲ್ಲ. ಬರಬೇಕು ಸೋಲಿನ ಮನೆ ಸೇರೋಕೆ ಧಾವಿಸಿ ಬಂದ ದುರಹಂಕಾರಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್. ವೆಲ್ಕಮ್. ಗೀತ ಅಂದ್ರೆ ಗೀತೆ. ಈ ಗೀತೆಗೆ ಯಾವ ಇನ್ಸ್ಟ್ರೂಮೆಂಟ್ ಮ್ಯಾಚ್ ಆಗುತ್ತೆ ಮಾಮ? ಇನ್ಯಾವುದು ಕುಯ್ಯೋ ಪಿಟೀಲು ಕುಯ್ ಗೀತ ಶೋಕ ಸಂಗೀತ. ದುರ್ಗುಟ್ಕೊಂಡು ಯಾಕೆ ನೋಡ್ತೀಯ ದುರ್ಗಿ? ದುಡ್ಡು ತಂದಿದ್ಯಾ? ಇನ್ನೂ 15 ನಿಮಿಷ ಟೈಮ್ ಇದೆ. ದುಡ್ಡು ಕಟ್ಟು ಪಂದ್ಯ ಗೆಲ್ಲು. ಆದ್ರೆ ಆ ಲಕ್ಷಣ ಈ ಮುಖದಲ್ಲಿ ಕಾಣಿಸ್ತಿಲ್ವಲ್ಲ ಮಾಮ? ಮೋಸ್ಟ್ಲಿ ಕ್ಯಾಶ್ ತಂದಿಲ್ಲ ಅನ್ಸುತ್ತೆ. ಆನ್ಲೈನ್ ಪೇಮೆಂಟ್ ಏನಾದ್ರು ಮಾಡ್ತೀಯಾ ಗೀತಾ? ಆ ವ್ಯವಸ್ಥೆನೂ ಇದೆ ನಮ್ಮಲ್ಲಿ ಅಲ್ವಾ ತಂಗ್ಯವ್ವ? ಯಾಕೆ ಆಡೋಕ್ ಮಾತಿಲ್ವಾ? ಮಾಡೋಕ್ ಬೇರೆ ಕೆಲಸ ಇಲ್ವಾ? ಲೈಕ್ ಹೂ ಮಾರೋದು, ಮಾಸ್ಕ್ ಹೊಲಿಯೋದು, ತರಕಾರಿ ಮಾರೋದು, ಬಜ್ಜಿ ಬೋಂಡ ಹಾಕೋದು, ಗೋಲ್ಗಪ್ಪ, ಸೋನ್ ಅಂಡ್ ಸೋನ್. ಏನೇ ದಿಮಾಕಲ್ಲಿ ಮೆರೆದು ಬಿಟ್ಟೆ ನೀನು? ಗತಿ ಇಲ್ದಿರೋ ಲಿಸ್ಟ್ ಅಲ್ಲಿ ಫ್ರೀ ಎಜುಕೇಶನ್ ಆದ್ರೂ ಸಿಕ್ಕಿರೋದಾ? ಅದ್ ಬಿಟ್ಟು 2 ದಿನದಲ್ಲಿ 25,000 ದುಡಿತೀನಿ ಕಟ್ತೀನಿ ಅಂತ ಕೊಬ್ಬಲ್ ಹೇಳಿದ್ಯಲ್ಲ, ಎಲ್ಲಿ ಆ ಕೊಬ್ಬು? ಕಳೆದೋಗಿದೆ ಅಮ್ಮ. ವಿಜಯ್ ಹೇಳ್ಬಾರ್ದು ಹಂಗೆಲ್ಲ ಪಾಪ. ನೋಡಮ್ಮ, ನೀನೊಂದು ಕೆಲಸ ಮಾಡು, ನನಗೆ ಅಡ್ರೆಸ್ ಏನಾರು ಇದ್ರೆ ಕೊಡಮ್ಮ, ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಆ ಕೊಬ್ಬುನ ಕರ್ಕೊಂಡ್ಬರ್ತೀನಿ. ಹೋಗಿ ಹೋಗಿ
ನನ್ನ ತಂಗಿಯವನ ಹತ್ರನೇ ಇಟ್ಕೊಂಡಿಲ್ಲ ನಿನ್ನ ಗೇಮ್ನ. ಈಗ ಹೆಂಗೆ ಆಫು? ಸ್ವಿಚ್ ಆಫ್. ತಲೆ ತಗ್ಸಿದ್ರೆ ಎಲ್ಲಿ ಅವಮಾನ ಬಂದು ವಕ್ರಿಸ್ಕೊಳುತ್ತೋ ಅಂತ ತಲೆ ಎತ್ತೋ ಪ್ರಯತ್ನ ಮಾಡ್ತಾ ಇದೀಯ ಗೀತಾ. ಆದ್ರೂ ಇನ್ನು ಸ್ವಲ್ಪ ಹೊತ್ತಿಗೆ ಸೋಲು ನಿನ್ ತಲೆ ಮೇಲೆ ಕೂತು ತುಳಿಯತ್ತೆ. ಆಗ ನೀನು ತಲೆ ಬಾಗ್ಲೇಬೇಕಲ್ವಾ? ಇದು ಸತ್ಯ ಅಂತ ಅವಳಿಗೂ ಗೊತ್ತು ತಂಗಿಯವ. ಅದಕ್ಕೆ ಪಾಪ ನಾಲ್ಗೆ ಮೇಲೆ ಒಂದು ಶಬ್ದನೂ ಹುಡ್ತಿಲ್ಲ ಅಲ್ವಾ ಗೀತಾ? ನಮ್ದು ಹುಟ್ಲಿಲ್ಲ ಅನ್ಸ್ಬಿಡೋ ವರ್ಷ, ಇನ್ನು ಮಾತೆಲ್ಲ ಹುಟ್ಟೋಕ್ ಸಾಧ್ಯ?